ಕೊಪ್ಪಳದಲ್ಲಿ ಅನಿಷ್ಟ ಪದ್ಧತಿಯೊಂದು ಇನ್ನೂ ಜೀವಂತವಾಗಿದೆ ಅಂತ. ಪ್ರೀತಿಸಿ ಮದುವೆಯಾಗಿದ್ದಕ್ಕೆ 8 ವರ್ಷಗಳಿಂದ ಬಹಿಷ್ಕಾರ ಹಾಕಿದ್ದಾರೆ ಅವರ ಕುಟುಂಬಕ್ಕೆ. ಪ್ರೀತಿಸಿ ಮದುವೆಯಾದ ದಂಪತಿಗೂ ಬಹಿಷ್ಕಾರ, ಅವರ ತಂದೆ ತಾಯಿಗಳಿಗೂ ಬಹಿಷ್ಕಾರ, ಅವರ ಮನೆಯಲ್ಲಿ ಊಟ ಮಾಡಿದ 16 ಕುಟುಂಬಕ್ಕೂ ಶಿಕ್ಷೆ. ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪ್ರೀತಿಸಿ ಮದುವೆಯಾದಂತಹ ಜೋಡಿ ಈಗ ಇವತ್ತಿಗೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಬಹಿಷ್ಕಾರದಿಂದ ಬೇಸತ್ತಿದ್ದಾರೆ. ಅಂತರ್ಜಾತಿ ವಿವಾಹ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅಂತರ್ಜಾತಿ ವಿವಾಹ ಆಗಿರೋದಕ್ಕೆ ಬಹಿಷ್ಕಾರ ಹಾಕಿದ್ದಾರೆ. ಅಂಚನಾಳ ಕೊಟ್ಟಿತ್ತು ರೀ, ಫಸ್ಟು ಬಾಲ್ಯವಾಗಿತ್ತು ರೀ. ಬಾಲ್ಯದ ಮದುವೆ ಆಗಿದ್ದು ನನಗೆ ಗೊತ್ತಿಲ್ಲ ರೀ. 5 ಮಂದಿ ಎಲ್ಲರೂ ಕುಂತ್ಕೊಂಡು ಮದುವೆ ಮಾಡಿ ಕಳಿಸಿದ್ರಿ. ಅವನು ಹುಚ್ಚು ನಂಗಿದ್ದಾರಲ್ಲ ಅಂಥದ್ದು ಕಟ್ಟಿದ್ರಿ. ನನಗೆ ಇಷ್ಟ ಇಲ್ಲ ಅದಕ್ಕೆ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ಲಿ ಕಡೆ ಹನುಮಂತ ಅಂತಾರೆ. ಅವ್ರು ನಾವು ಲವ್ ಮಾಡಿ ಹೋದ್ರಿ. ಈಗ 8 ವರ್ಷ ಆತ್ರಿ ನಮ್ಗೆ ಹೊರಗಿಟ್ಟಾರೆ. ನಮ್ಗೆ ಯಾರಿಲ್ಲ, ಯಾವ್ದು ಫಂಕ್ಷನ್ ಇದ್ರೆ ಏನಿದ್ರು ಕರ್ಕೊನಲ್ಲ ರೀ. ನನ್ನ ಮಕ್ಕಳನ್ನೂ ಕರ್ಕೊನಲ್ಲ. ಯಾವನ್ ಫಂಕ್ಷನ್ ಇದ್ರೆ ನನ್ನ ಮಕ್ಕಳು ಹೋದ್ರಪ್ಪ ಅಂದ್ರೆ ಕಳಿಸಿಬಿಡ್ತಾರೆ. ಅವ್ರ ಹುಡುಗ ಬಂದಾರ ಅವ್ರನ್ನ ಕಳಿಸ್ರಿ, ಕಳಿಸಿಂದ ಹಿಂದಗಡೆ ಪೂಜೆ ಚಾಲು ಮಾಡ್ರಿ ಅಂತಾರೆ. ಅವ್ರು ನಾವು 8 ವರ್ಷದಿಂದ ಲವ್ ಮ್ಯಾರೇಜ್ ಮಾಡಿದ್ವಿ ಸರ್. ಲವ್ ಮ್ಯಾರೇಜ್ ಆಗಿತ್ತು ಸರ್. ಆ ಲವ್ ಮ್ಯಾರೇಜ್ ಆಗಲಿಂದ 8 ವರ್ಷ ತನಕ ನಾವು ಇಲ್ಲಿ ಊರಾಗ ಬರ್ಕೊಡ್ಸಿಲ್ಲ ರೀ. ನಮ್ಮ ಊರ ಯಲಬುರ್ಗದಾಗಿತ್ತು ಸರ್. ನಾವು 8 ವರ್ಷ ಅಲ್ಲೇ ಇದ್ದೀನಿ ಸರ್. ಈಗ 4 ತಿಂಗಳು ಆಯ್ತು ಸರ್ ನಾವು ಬಂದಿಲ್ಲಿ. ಅಷ್ಟೇ 4 ತಿಂಗಳು ಆದಮೇಲೆ ನಮ್ಮ ಮನೆಗೆ ಯಾರೂ ಬರಲ್ಲ ರೀ. ಅವ್ರ ಮನೆಗೆ ಯಾರು 8 ವರ್ಷದಿಂದ ಬರಲ್ಲ ಸರ್. ಯಾರೂ ಬರಲ್ಲ ರೀ. ನಮ್ಮನ್ನ ಯಾರು ಕರ್ಕೊಳಲ್ಲ ರೀ. ಯಾರು ಮಾತಾಡ್ಸಲ್ಲ ರೀ. ನಮ್ಮ ಹುಡ್ರು ಕೂಡ ಇಷ್ಟು ಹುಡ್ರು ಅದ ರೀ. ಅವ್ರನ್ನೂ ಕೂಡ ಯಾರು ಮಾತಾಡ್ಸಲ್ಲ ರೀ. ಅವ್ರು ಎಲ್ಲಾರ ಈಗ ಏನು ಫಂಕ್ಷನ್ ಮಾಡ್ತಾರೆ, ಅವ್ರು ಬಂದಾರ ಕಳಿಸ್ಬಿಟ್ರಿ ಅವ್ರನ್ನ ಅಂತಾರೆ. ಮೊನ್ನೆ ಸರ ಈಗ ಒಂದು 20 ದಿನ